ಚುನಾವಣೆ ಇನ್ನೇನು ಸಮೀಪಕ್ಕೆ ಬರ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ಐಟಿ ಇಡಿ ಅನ್ನ ಅಸ್ತ್ರವನ್ನಾಗಿ ಉಪಯೋಗಿಸಿಕೊಳ್ಳುತ್ತೆ ಅನ್ನುವಂತಹ ಆರೋಪವನ್ನ ಮತ್ತೊಮ್ಮೆ ಡಿಕೆ ಸುರೇಶ್ ಅವರು ಬಿಜೆಪಿಯ ವಿರುದ್ಧ ಮಾಡಿರುವಂತಹದ್ದು. ಬಿಜೆಪಿ ಸೋಲಿನ ಭಯದಿಂದ ಐಟಿ ಇಡಿ ಅಸ್ತ್ರವನ್ನ ಉಪಯೋಗಿಸ್ತಾ ಇದೆ ಅಂತ ಹೇಳಿ ಬಿಜೆಪಿಯ ವಿರುದ್ಧ ಸಂಸದ ಡಿಕೆ ಸುರೇಶ್ ಅವರು ವಾಗ್ದಾಳಿಯನ್ನು ಸಹ ನಡೆಸಿದ್ದಾರೆ. ಪ್ರತಿ ಚುನಾವಣೆ ಬಂದಂತಹ ಸಂದರ್ಭದಲ್ಲೂ ಬಿಜೆಪಿ ಇದೇ ಕೆಲಸವನ್ನ ಮಾಡ್ತಾ ಇದೆ. ನಮ್ಮ ಆಪ್ತರ ಮನೆಗಳ ಮೇಲೆ ಇಟಿ ಏನಿದೆ ಐಟಿ ಮತ್ತೆ ಇಡಿ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬಿಜೆಪಿ ನಾಯಕರ ಮನೆ ಮೇಲೆ ಯಾವ ಕಾರಣಕ್ಕೂ ಸಹ ಇಲ್ಲಿ ಐಟಿ ಅಥವಾ ಇಡಿ ದಾಳಿಯನ್ನ ಮಾಡೋದಿಲ್ಲ. ಐಟಿ ಇಡಿ ಸಿಬಿಐ ಸಂಸ್ಥೆಗಳು ಬಿಜೆಪಿಯ ಪರವಾಗಿ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿ ಬಿಜೆಪಿಯ ವಿರುದ್ಧ ಸಂಸದ ಡಿಕೆ ಸುರೇಶ್ ಅವರು ಕಿಡಿಯನ್ನ ಸಹ ಕಾರಿರುವಂತಹದ್ದು. ಇನ್ನು ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಡಿಕೆ ಸುರೇಶ್ ಒಡೆತನದ ಪ್ರಮುಖ ನಾಯಕರು ಜೊತೆಗೆ ಅವರ ಆಪ್ತರು ಅವರ ಬೆಂಬಲಿಗರ ಮೇಲೆ ರೈಡ್ ಮಾಡಿರುವಂತಹದ್ದು ಮೊನ್ನೆ ಅಷ್ಟೇ. ಆದ ಕಾರಣದಿಂದಾಗಿ ಡಿಕೆ ಸುರೇಶ್ ಅವರು ಇಡಿ ಐಟಿ ಏನಿದೆ ಸಿಬಿಐ ಇದೆಲ್ಲವೂ ಸಹ ಬಿಜೆಪಿ ನಾಯಕರು ಇದನ್ನ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ಳುತ್ತೆ. ಇವೆಲ್ಲವೂ ಕೂಡ ಬಿಜೆಪಿಯ ಪರವಾಗಿ ಕೆಲಸವನ್ನ ಮಾಡುತ್ತೆ ಅಂತ ಹೇಳಿ ಡಿಕೆ ಸುರೇಶ್ ಅವರು ಕಿಡಿಕಾರಿದ್ದಾರೆ. ಸಂವಿಧಾನವನ್ನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ನಾವು ರಕ್ಷಣೆ ಮಾಡಬೇಕಾದಂತ ಜವಾಬ್ದಾರಿ ನಮ್ಮ ಮೇಲಿದೆ. ಇವತ್ತು ಕೇಜ್ರಿವಾಲ್ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ವಿರುದ್ಧ ಹೋರಾಟ ಮಾಡ್ತಾ ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನ ದೆಹಲಿನಲ್ಲಿ ಮತ್ತು ಪಂಜಾಬ್ನಲ್ಲಿ ಕೊಟ್ಟು ಒಂದು ಅತ್ಯುತ್ತಮವಾದಂತಹ ರೀತಿಯಲ್ಲಿ ಜನರ ಮನ್ನಣೆಯನ್ನ ಗಳಿಸಿದ್ದಾರೆ. ಈ ಗಳಿಸಿರುವಂತಹ ಸಂದರ್ಭದಲ್ಲಿ ಇನ್ನು ಬೇರೆ ಕಡೆ ಎಲ್ಲಿ ವಿಸ್ತಾರ ಆಗುತ್ತೋ ಇವ್ರನ್ನ ಈಗಲೇ ಮುಗಿಸಬೇಕು ಅಂತೇಳಿ ಅವರನ್ನ ಇವತ್ತು ಇನ್ಕಮ್ ಟ್ಯಾಕ್ಸ್ ಇಡಿ ಮತ್ತು ಸಿಬಿಐ ಇವತ್ತು ಅವರನ್ನ ವಶಕ್ಕೆ ತೆಗೆದುಕೊಂಡು ಇವತ್ತು ಅವರನ್ನ ಜೈಲಿಗೆ ಕಳಿಸಿರೋದನ್ನ ನಾವು ನೋಡಿದ್ದೇವೆ. ಇದೇನು ಭಾರತೀಯ ಜನತಾ ಪಕ್ಷದ ಆಡಳಿತದಲ್ಲಿ ಹೊಸದಲ್ಲ. ಆದ್ರೆ ಯಾರು ಬಲಿಷ್ಠರಾಗಿರ್ತಾರೆ ಆ ಬಲಿಷ್ಠರಾಗಿದ್ದವರನ್ನ ಆಗಿಂದಾಗೆ ಬೆದರಿಸುವಂತದ್ದು ಅವರು ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಮುಖ್ಯ ಮಾನದಂಡ ಏನಾಗಿದೆ ಅಂದ್ರೆ ಸಿಬಿಐ ಮತ್ತು ಇಡಿ. ಸಿಬಿಐ ಅವರು ಇಡಿ ಇನ್ಕಮ್ ಟ್ಯಾಕ್ಸ್ ಅನ್ನ ಬಳಕೆ ಮಾಡಿಕೊಂಡು ಇವತ್ತು ಈ ಚುನಾವಣೆಗಳನ್ನ ಗೆಲ್ಲುವಂತ ಕುತಂತ್ರ ಇವತ್ತು ಈ ದೇಶದಲ್ಲಿ ನಡೀತಾ ಇದೆ. ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಚುನಾವಣೆ ಗೆಲ್ಲಲಿಕ್ಕೆ ಅವರು ಮಾಡಿರ್ತಕ್ಕಂಥ ಸಾಧನೆಗಳನ್ನ ಅವರು ಕೊಟ್ಟಂತ ಮಾತುಗಳನ್ನ ಏನು ವಚನವನ್ನ ಕೊಟ್ಟಿದ್ರು ಈ ದೇಶದ ಜನರಿಗೆ ಅದನ್ನ ಅನುಷ್ಠಾನ ಮಾಡಿದ್ದೀರಾ ಇಲ್ವಾ ಅಂತ ಹೇಳ್ಬೇಕು. ಅದನ್ನ ಬಿಟ್ಟು ಇವತ್ತು ಬೇರೆ ವಿಚಾರಗಳನ್ನ ಇವತ್ತು ತಿರ್ಚುವಂತ ಕೆಲಸವನ್ನ ಇವತ್ತು ಅವರು ಮಾಡ್ತಾ ಇದ್ದಾರೆ.